ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 28 ಮೈಸೂರಿನ ಯುವರಾಜ ಕಾಲೇಜಿನ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಕಾಲೇಜಿನ 9ನೇ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಮೈಸೂರು ವಿವಿಯ ಅಂಗಸಂಸ್ಥೆಯಾದ ಯುವರಾಜ ಕಾಲೇಜು ಪದವಿಯ BSc 581, BCA 54, BBA 23 ಹಾಗೂ ಸ್ನಾತಕೋತ್ತರ ಪದವಿಯ ರಸಾಯನಶಾಸ್ತ್ರದ 35, ಸಸ್ಯಶಾಸ್ತ್ರದ 27, ಗಣಿತಶಾಸ್ತ್ರದ 47, ಭೌತಶಾಸ್ತ್ರದ 14, ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆಯ 26, ಅಣು ಜೀವಾಣು ಶಾಸ್ತ್ರದ 22 ಮತ್ತು MBA 33 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 862 ವಿದ್ಯಾರ್ಥಿಗಳಿಗೆ ಕಾಲೇಜಿನ ವತಿಯಿಂದ ಪದವಿ ಪ್ರದಾನ ಮಾಡಲಾಯಿತು. ಅಂತೆಯೇ ವಿವಿಧ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 11 ಚಿನ್ನದ ಪದಕಗಳು ಹಾಗೂ 60 ದತ್ತಿ ನಗದು ಬಹುಮಾನಗಳನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಅನ್ವಿಕ ಜೈವಿಕ ಭೌತಶಾಸ್ತ್ರ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ MRN ಮೂರ್ತಿ, ಮೈಸೂರು ವಿವಿಯ ಕುಲಪತಿಗಳು ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರೊಫೆಸರ್ NK ಲೋಕನಾಥ್, ಯುವರಾಜ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಪ್ರೊಫೆಸರ್ HC ದೇವರಾಜೇಗೌಡ, ಪರೀಕ್ಷಾ ನಿಯಂತ್ರಣಾಧಿಕಾರಿಗಳಾದ ಪ್ರೊಫೆಸರ್ K ಅಜಯ್ ಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. May take me, I will use my knowledge, experience and skills to boost to the best of my ability for the well-being of my communities and for the advancement of learning and public good. I will conduct myself with honesty and integrity, taking responsibility for my actions and respecting the rights, opinions and dignity of all peoples. I will be a loyal ambassador for my institution and will seek to promote its welfare and maintain its reputation. It's not your fault. You may be giving a very good lecture and they may be very interested, but sleep is something which is very irresistible for some people. I hope none of you will sleep here. Well, I am going to read my lecture. As I said, I never read a lecture, so we'll see how it goes. I think you are going to get a copy of this lecture. If you sleep in this lecture, maybe you should read it afterwards. So it's okay. It's not like a classroom. If you sleep, you pass the class. Here, even if you sleep, you can read it. Please do read afterwards. All right, let me start my talk. It is my pleasure to be here in your beautiful city of Mysore and participate in this colorful graduation day function. I thank the principal. Here you'll notice that I made a spelling mistake. Principal I have made. You can correct it yourself in your mind. Principal and other teachers of your college for kindly inviting me and providing me with this unique opportunity of addressing you, the young graduates of Uvaraja College. I am sure in this invitation there is a part of my dear friend Lokanath, who is the Vice Chancellor of Mysore University. For me, he is just a chatty friend, if you can say so. So I am sure he has, otherwise I don't think people will invite a small fry like me to a convocation function. Thank you, Lokanath. Well, my hearty congratulations to all of you on this special occasion. ಪದವಿ ಪ್ರದಾನ ಸಮಾರಂಭಕ್ಕೆ ತಮ್ಮನ್ನೆಲ್ಲ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯುವರಾಜ ಕಾಲೇಜ್ ಮೈಸೂರು ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾಗಿರುವ ಪ್ರತಿಷ್ಠಿತ ವಿಜ್ಞಾನ ಕಾಲೇಜ್ ಹಾಗೂ ಉತ್ಕೃಷ್ಟತಾ ಸಾಮರ್ಥ್ಯದ ಮಾನ್ಯತೆ ಪಡೆದಿರುವ ಸ್ವಾಯತ್ತ ಕಾಲೇಜು. ಈ ಕಾಲೇಜಿನಲ್ಲಿ BSc, BCA, BBA ಸ್ನಾತಕ ಕೋರ್ಸ್ಗಳ ಜೊತೆಗೆ 5 years integrated course MSc Molecular Biology,
ಮತ್ತು 2 years MSc in Physics, Mathematics, Chemistry, Botany, Food Science and Nutrition and MBA ಸ್ನಾತಕೋತ್ತರ ಕೋರ್ಸ್ಗಳು ನಡೆಯುತ್ತಿವೆ. ಯುವರಾಜ ಕಾಲೇಜು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಈ ಕಾಲೇಜಿನಲ್ಲಿ ಬೋಧಿಸಿದವರು ಈ ದೇಶದಲ್ಲಿ ಉನ್ನತ ಸ್ಥಾನವನ್ನು, ಅಂದರೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ, ಚಿಂತಕರಾಗಿದ್ದಾರೆ, ಕಲಾವಿದರು, ಕವಿಗಳು, ಪತ್ರಕರ್ತರು, ಅಧಿಕಾರಿಗಳು, ಶ್ರೇಷ್ಠ ವಿಜ್ಞಾನಿಗಳು ಆಗಿದ್ದಾರೆ. ವಿಜ್ಞಾನದ ವಿವಿಧ ಜ್ಞಾನ ಶಾಖೆಗಳ ಮುಖೇನ ವ್ಯಕ್ತಿತ್ವ ನಿರ್ಮಾಣ, ಜ್ಞಾನ ಕೌಶಲ್ಯಗಳ ಅಭಿವೃದ್ಧಿ, ಶಾಸ್ತ್ರ ವಿಜ್ಞಾನ ಮತ್ತು ಸಂಸ್ಕೃತಿಗಳ ಸಮನ್ವಯವನ್ನು ಬೆಳೆಸುವುದರಲ್ಲಿ ಕಾಲೇಜಿನ ಪಾತ್ರ ಗಣನೀಯವಾದುದು. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜ ಒಡೆಯರ್ ವಿದ್ಯಾರ್ಥಿಯಾಗಿದ್ದ ಕಾಲೇಜಿನಲ್ಲಿ ಹಾಲಿ 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಕಾಲೇಜಿನಲ್ಲಿ ಕಾಯಂ ಅಧ್ಯಾಪಕರುಗಳು, ಅತಿಥಿ ಉಪನ್ಯಾಸಕರುಗಳು ಹಾಗೂ ವಿಶೇಷ ಆಹ್ವಾನಿತ ಪ್ರಾಧ್ಯಾಪಕರು ಸೇರಿದಂತೆ 250ಕ್ಕೂ ಹೆಚ್ಚು ನುರಿತ ಪ್ರಾಧ್ಯಾಪಕರ ವೃಂದ ಇದೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಜ್ಞಾನ ಕಾಲೇಜೆಂಬ ಹೆಗ್ಗಳಿಕೆ ಇರುವ ಕಾಲೇಜು 2004-2005ರಲ್ಲಿ ಸ್ವಾಯತ್ತತೆಯನ್ನು ಪಡೆದು ಇಂದು 9ನೇ ಪದವಿ ಪ್ರದಾನ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಈ ಸಮಾರಂಭದಲ್ಲಿ ಪದವಿ ಪ್ರದಾನ ಮಾಡಲು ಬಂದಿರುವ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು, ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಆದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಅವರನ್ನು ತಮಗೆ ಪರಿಚಯಿಸಲು ಇಚ್ಛಿಸುತ್ತೇನೆ. ಪ್ರಾಂಶುಪಾಲರೇ, ಆಡಳಿತ ಹಾಗೂ ಶೈಕ್ಷಣಿಕ ಮಂಡಳಿ ಸದಸ್ಯರೇ, ಅಧ್ಯಾಪಕ ಮಿತ್ರರೇ, ಪದವೀಧರರೇ ಹಾಗೂ ಅಧ್ಯಾಪಕೇತರ ಮಿತ್ರರೇ, ಮುಖ್ಯವಾಗಿ ನನ್ನೆಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಒಟ್ಟು 862 ಅಭ್ಯರ್ಥಿಗಳು ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್, ಮಾಸ್ಟರ್ ಆಫ್ ಸೈನ್ಸ್ ಇನ್ ಮ್ಯಾಥಮೆಟಿಕ್ಸ್, ಮಾಸ್ಟರ್ ಆಫ್ ಸೈನ್ಸ್ ಇನ್ ಬಾಟ್ನಿ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಮಾಲಿಕ್ಯುಲರ್ ಬಯಾಲಜಿ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಂಡ್ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಅಭ್ಯರ್ಥಿಗಳನ್ನು ಆಯಾಯ ಪರೀಕ್ಷಾ ಮಂಡಳಿಯ ನಿರ್ದೇಶನದಂತೆ ಪರೀಕ್ಷಕರು ಪರೀಕ್ಷಿಸಿದ್ದಾರೆ ಹಾಗೂ ಅಭ್ಯರ್ಥಿಗಳು ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಆಯಾಯ ಪದವಿಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಪ್ರಮಾಣೀಕರಿಸುತ್ತೇನೆ. ಈ ಪೈಕಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆಯಲು ಅರ್ಹರಾದ 581 ಅಭ್ಯರ್ಥಿಗಳನ್ನು ಒಪ್ಪಿಸಿಕೊಳ್ಳುತ್ತಿದ್ದೇನೆ. ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಗೆ ಅರ್ಹರಾದ ಅಭ್ಯರ್ಥಿಗಳು ಎದ್ದು ನಿಂತು ಕುಲಪತಿಗಳಿಗೆ ಹಾಗೂ ಗಣ್ಯರಿಗೆ ಶಿರವಾಗಿ ವಂದಿಸಿ ತಮ್ಮ ಸ್ಥಾನದಲ್ಲಿ ಕುಳಿತು Computer applications, Master of Science in Chemistry, Master of Science in Physics, Master of Science in Mathematics, Master of Science in Food Science and Nutrition, Master of Science in Botany, Master of Science in 5-year Integrated Molecular Biology, and Master of Business Administration on the eligible candidates. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.